ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವುದು ಘೋರ ಪಾಪ. ಯಾವುದೇ ಕಾರಣಕ್ಕೂ ಅಪರಾಧಿಗಳನ್ನ ಬಿಡಲ್ಲ. ಕೊನೆಗೂ ಮೌನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನೀಟ್ ಅಕ್ರಮ ಕ್ರಿಮಿಗಳಿಗೆ ಮೋದಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವುದು ಘೋರ ಪಾಪ. ಯಾವುದೇ ಕಾರಣಕ್ಕೂ ಅಪರಾಧಿಗಳನ್ನ ಬಿಡಲ್ಲ. ಕೊನೆಗೂ ಮೌನ ಮುರಿದ ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಅಕ್ರಮ ಕ್ರಿಮಿಗಳಿಗೆ ಮೋದಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಯುವ ಜನತೆ ಭವಿಷ್ಯಕ್ಕಿಂತ ಮುಖ್ಯವಾದದ್ದು ಏನೂ ಇಲ್ಲ. ಯುವ ಜನತೆ ಭವಿಷ್ಯಕ್ಕೆ ಹಾನಿ ಮಾಡಿದವರನ್ನ ಸುಮ್ಮನೆ ಬಿಡಲ್ಲ. ಮತ್ತೆಂದು ಇಂತಹ ಪ್ರಕರಣಗಳು ಮರುಕಳಿಸಬಾರದು. ಪ್ರಕರಣದಲ್ಲಿ ಭಾಗಿಯಾದ 13 ಮಂದಿಯನ್ನ ಬಂಧಿಸಿದ್ದೇವೆ. ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ವಿಧಿಸುವುದು ಖಚಿತ. ಶೀಘ್ರ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ಸ್ಥಾಪನೆ ನಿರ್ಧಾರ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಕಾನೂನಿನ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಪ್ರಧಾನಿ ಅವರು ಕೂಡ ಹೇಳಿದ್ದಾರೆ, ಯಾರು ಈ ರೀತಿಯಾಗಿ ಮಾಡಿದಾರಲ್ಲ, ಏನು 13 ಮಂದಿ ಅವರಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸಲಾಗುತ್ತೆ. ಇನ್ನು ಮುಂದೆ ಯಾರು ಕೂಡ ಇಂಥ ಒಂದು ಪ್ರಕರಣಗಳಿಗೆ ಮುಂದಾಗಬಾರ್ದು, ಇಂಥ ಕೆಲಸ ಮಾಡೋದಕ್ಕೆ ಮುಂದಾಗಬಾರ್ದು. ಆ ರೀತಿಯಲ್ಲಿ ಶಿಕ್ಷೆಯನ್ನ ಒದಗಿಸಲಾಗುತ್ತೆ, ಕಠಿಣ ಶಿಕ್ಷೆಯನ್ನ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಠಿಣ ಶಿಕ್ಷೆ ಅಂತ ಅಂದಾಗ್ಲೇ ಅಲ್ವಾ ಅದು ಒಂದು ರೀತಿಯಲ್ಲಿ ಭಯ ಉಟ್ಕೊಂಡು ಇನ್ನು ಮುಂದೆ ಯಾರು ನಾವು ಮಾಡಬಾರ್ದಪ್ಪ, ಈ ರೀತಿಯಾಗಿ ಕಾನೂನು ಸಿಕ್ಕಾಕೊಂಡ್ಬಿಟ್ರೆ ಈ ರೀತಿಯಾಗಿ ನಮ್ಮನ್ನೆಲ್ಲ ಶಿಕ್ಷೆಗೆ ಒಳಗಾಗುತ್ತೆ ಅಂತ ಅನ್ನೋ ಭಯದಿಂದ ಮಾಡೋದಕ್ಕೆ ಮುಂದಾಗೋದಿಲ್ಲ. ಕಾನೂನಿನ ಅಡಿಯಲ್ಲಿನೇ ಇದನ್ನ ನಾವು ಎದುರಿಸಬೇಕಾಗುತ್ತೆ. ನಮ್ಮ ದೇಶ ಶಾಂತಿಯುತವಾದಂತಹ ದೇಶ. ಶಾಂತಿಯುತವಾಗಿದ್ರಿಂದ ಎಂಥ ಶತ್ರುಗಳನ್ನ ಕೂಡ ಕೊಲ್ಲೋದಕ್ಕೆ ಮುಂದಾಗೋದಿಲ್ಲ ನಮ್ಮ ದೇಶ. ಅಂಥದ್ರಲ್ಲಿ ಇದನ್ನ ಕಾನೂನಿನ ಅಡಿಯಲ್ಲಿ ಎದುರಿಸುವಂತ ಕೆಲಸ ಮಾಡ್ತಾ ಇದೆ ಸರ್ಕಾರ. ಬಟ್ ವಿದ್ಯಾರ್ಥಿಗಳು ಯಾಕೆ ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ಕೊಂಡು ಭವಿಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಅರ್ಥವೇ ಆಗದೆ ಇರುವಂತ ಸಂಗತಿ ಆಗಿದೆ. ಯಾರಾದ್ರೂ ಪ್ರಚೋದನೆ ಕೊಡ್ತಾ ಇದ್ದಾರೆ ಅಥವಾ ಏನಾಗ್ತಾ ಇದೆ? ಯಾಕಂದ್ರೆ ಏನು ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದಂಥ ಪ್ರೊಟೆಸ್ಟ್ನಲ್ಲಿ ಒಬ್ಬರು ಬರ್ತಾರೆ, ಜೈ ಶ್ರೀರಾಮಲ್ಲ ಜೈ ಸಂವಿಧಾನ ಅಂತ ಘೋಷಣೆ ಕೂಗ್ತಾರೆ. ಮತ್ತೊಬ್ರು ಬರ್ತಾರೆ, ರಾಮ ಅಲ್ಲ ಅದಾನಿ ಅಂತ ಹೇಳಿ ಹೋಗ್ತಾರೆ. ಇನ್ನೊಬ್ರು ಯಾರೋ ಬರ್ತಾರೆ, ಪಾಕಿಸ್ತಾನದ ಯಾವುದೋ ಒಂದು ಹಾಡನ್ನ ಹಾಡಿ ಹೋಗ್ತಾರೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? ನಡೀತಾ ಇದ್ದಂಥ ಪ್ರೊಟೆಸ್ಟ್ ಯಾವುದಕ್ಕೋಸ್ಕರ? ನಡೀತಾ ಇದ್ದಂಥ ಸತ್ಯಾಗ್ರಹ ಯಾವುದಕ್ಕೋಸ್ಕರ? ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ. ಪ್ರಧಾನಿ ಮೋದಿ ಭರವಸೆ ನಡುವೆಯೂ ಗುಡುಗಿದ ಸಿಜೆಪಿ. ನಮ್ಮ ಬೇಡಿಕೆಗಳು ಸ್ಪಷ್ಟವಾಗಿದೆ ಎಂದ ಕಾಕ್ರೋಚ್ ಪಾರ್ಟಿ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಬೇಡಿಕೆ ಸ್ಪಷ್ಟವಾಗಿದ್ದಾಗ ಸಮಯ ವ್ಯರ್ಥ ಮಾಡೋದೇಕೆ? ನೀವು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡುತ್ತಿದ್ದೀರಿ? ನೀವು ಪ್ರಧಾನ್ ಅವರನ್ನ ತೆಗೆದು ಹಾಕ್ತಿರೋ ಇಲ್ವೋ? ಪ್ರಧಾನಿ ಹೇಳಿಕೆ ಬೆನ್ನಲ್ಲೇ ಕಾಕ್ರೋಚ್ ಪಾರ್ಟಿ ತಿರುಗೇಟನ್ನ ಕೊಟ್ಟಿದೆ. ತೆಗೆದು ಹಾಕ್ತಿರೋ ಇಲ್ವೋ ಅಂತ ಅಂದ್ರೆ ಗೊತ್ತಾಗ್ತಿಲ್ಲ ಸಿಜೆಪಿಯ ನಡೆ ಏನಿದ್ರಲ್ಲಿ ಅಂತ. ಒಬ್ಬ ನ್ಯಾಯಾಧೀಶರು ಏನು ಹೇಳಿದಂತ ಒಂದು ಮಾತಿಗೆ ಹುಟ್ಟುಕೊಂಡಂತ ಸಿಜೆಪಿ ಅನ್ನುವಂತ ಪಾರ್ಟಿ ಈ ನಿರುದ್ಯೋಗಿಗಳೆಲ್ಲ ನಿರುದ್ಯೋಗಿಗಳು ಇರ್ತಾರಲ್ಲ ಅವ್ರ ಒಂದು ರೀತಿ ಜಿರಳೆ ಇದ್ದಂತೆ ಅಂತ ಹೇಳಿದಂಥ ಒಂದೇ ಒಂದು ಮಾತಿಗೆ ಹುಟ್ಟುಕೊಂಡಂಥ ಈ ಕಾಕ್ರೋಚ್ ಪಾರ್ಟಿ, ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ದೊಡ್ಡ ಮಟ್ಟಿಗೆ ದೇಶದಲ್ಲಿ ಗಲಾಟೆಯನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಅಂದಾಗ, ಗಲಾಟೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತ ಅಂದ್ರೆ ನಿಜಕ್ಕೂ ಇದರಲ್ಲಿ ಲೆಕ್ಕಾಚಾರವನ್ನ ಹಾಕಿ ನೋಡ್ಬೇಕಾಗುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಏನು ಕಡಿಮೆ ಅವಧಿಯಲ್ಲಿ ಇಷ್ಟು ಲಕ್ಷ ಫಾಲೋವರ್ಸ್ ಆಗ್ಬಿಟ್ರು, ಅಷ್ಟು ಲಕ್ಷ ಫಾಲೋವರ್ಸ್ ಆಗ್ಬಿಟ್ರು, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗ್ಬಿಟ್ರು ಅಂತ ಏನು ಸುದ್ದಿ ಹರಿದಾಡ್ತಾ ಇತ್ತಲ್ಲ, ಅಂತ ಸಂದರ್ಭದಲ್ಲೂ ಕೂಡ ಕೇಂದ್ರ ಅದ್ರ ಬಗ್ಗೆ ಪರಿಗಣಿಸಿ ಅಲ್ಲಿ ಯಾರ್ಯಾರಿದ್ರು ಆ ಫಾಲೋವರ್ಸ್ನಲ್ಲಿ ಆಲ್ಮೋಸ್ಟ್ ಯಾರು ಪಾಕಿಸ್ತಾನಿಗಳಿದ್ರ ಅಥವಾ ಯಾರಿದ್ರು ಅದನ್ನೆಲ್ಲವನ್ನ ಕೂಡ ಪರಿಗಣಿಸಿ ಆ ಸೋಷಿಯಲ್ ಮೀಡಿಯಾ ಒಂದು ಪೇಜನ್ನ ಬ್ಯಾನ್ ಮಾಡಿ ಒಗೆಯುತ್ತೆ. ಯಾಕೆ ಅಂತ ಅಂದ್ರೆ ಇದು ಇನ್ನು ಮುಂದೆ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಮಾರಕವಾಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಈಗ ಹುಟ್ಟುಕೊಂಡಂತ ಸಿಜೆಪಿ ಏನಿದೆಯಲ್ಲ, ಕೇಂದ್ರ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾರು ಈ ರೀತಿಯಾಗಿ
ಅದರ ಈ ರೀತಿಯ ಕೃತ್ಯಗಳನ್ನ ಎಸಗಿದ್ದಾರೆ, ಆ 13 ಜನಕ್ಕೂ ಕೂಡ ಕಠಿಣ ಶಿಕ್ಷೆ ಒದಗಿಸಿ ಕೊಡ್ತೀವಿ ಅಂತ. ಬಟ್ ಆದ್ರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು ಅನ್ನುವಂತ ಪಟ್ಟನ ಹಿಡ್ಕೊಂಡು ಕೂತಿರುವಂತಹ ಸಿಜೆಪಿ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದ್ ನೋಡ್ಬೇಕು.